ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಲೋಕಸಭೆ ಕ್ಷೇತ್ರಗಳ ಸಂಖ್ಯೆ ಇನ್ನು ಮುಂದೆ ಹೆಚ್ಚಳ ಆಗುತ್ತಾ? ದಕ್ಷಿಣ ಭಾರತದ ರಾಜ್ಯಗಳನ್ನ ಗಮನದಲ್ಲಿಟ್ಕೊಂಡು ಅದು ಸಹಕಾರಿಯಾಗುತ್ತೆ ಅಂತ ಕೇಂದ್ರ ಹೇಳ್ತಾ ಹೋದ್ರೆ ವಿರೋಧ ಪಕ್ಷದವರನ್ನ ಒಪ್ಪಿಕೊಳ್ಳೋದಕ್ಕೆ ಸಿದ್ಧರಿಲ್ಲ. ಈ ಕ್ಷೇತ್ರಗಳ ಮರು ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಕ್ಷಣಕ್ಕೂ ಪರ ವಿರೋಧದ ಚರ್ಚೆ ಇದೆ. ಏನಪ್ಪಾ ಇದಕ್ಕೆ ಮಾನದಂಡ ಅಂದ್ರೆ ಜನಸಂಖ್ಯೆ ಅಂತೆ. ಕ್ಷೇತ್ರಗಳ ಮರು ವಿಂಗಡಣೆಯಿಂದ ಅನ್ಯಾಯ ಯಾರಿಗಾಗಬಹುದು? ನಿಜಕ್ಕೂ ಮಹಿಳಾ ಮೀಸಲು ಮಸೂದೆ ಜೊತೆ ಕೇಂದ್ರ ಮಾಡಿರೋ ಪ್ಲಾನ್ ಎಂಥದ್ದು? ಜನಸಂಖ್ಯೆ ಮಾತ್ರ ಮಾನದಂಡವಾದ್ರೆ ರಾಜಕೀಯ ಪ್ರಾತಿನಿಧ್ಯ ಕಡಿಮೆ ಆಗಿ ಹೋಗುತ್ತಾ? ಜನಸಂಖ್ಯೆ ನಿಯಂತ್ರಣ ಮಾಡುವಲ್ಲಿ ದಕ್ಷಿಣ ರಾಜ್ಯಗಳು ಯಶಸ್ವಿಯಾಗಿದೆ. ಉತ್ತರ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡುವಲ್ಲಿ ವಿಫಲರಾಗಿದ್ದಾರೆ. ಜನಸಂಖ್ಯೆ ಆಧಾರದಲ್ಲಿ ಲೋಕಸಭಾ ಸ್ಥಾನಗಳ ಹಂಚಿಕೆ ಆಗ್ಬಿಟ್ರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ. ಉತ್ತರ ಮತ್ತು ದಕ್ಷಿಣ ಭಾರತಕ್ಕಿಂತ ಮಧ್ಯ ಭಾರತಕ್ಕೆ ಅನುಕೂಲ ಹೆಚ್ಚಾಗುತ್ತೆ ಅಂತ ಬಿಜೆಪಿಗೆ ಅನುಕೂಲವಾಗುವಂತೆ ಕ್ಷೇತ್ರಗಳ ಮರು ವಿಂಗಡಣೆ ಆಗ್ತಾ ಇದೆ ಅಂತ ವಿರೋಧ ಪಕ್ಷಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದೆ. ಹಾಗಾಗಿ ಈ ಬಿಲ್ ಪಾಸ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ ಅಂತ ವಿರೋಧ ಪಕ್ಷಗಳು ಪಟ್ಟು ಹಿಡಿದಿದೆ. ಬಟ್ ಈಗ ಬಹುಮತ ಪಡೆದುಕೊಂಡು ಬಿಲ್ ಪಾಸ್ ಮಾಡೇ ಮಾಡ್ತೀವಿ ಅಂತ ಕೇಂದ್ರ ಹೇಳ್ತಾ ಇದೆ. ಅದು ಹೇಗೆ ಸಾಧ್ಯ? ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡೋಣ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸುದೀರ್ಘವಾಗಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ಳೋಣ. ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರು ಆದಂತ ಇರ್ಷಾದ್ ಅಹಮದ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಬಿಜೆಪಿ ವಕ್ತಾರರು ಆದಂತ ಯದುಕುಮಾರ್ ಸರ್ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲು ಯದುಕುಮಾರ್ ಸರ್ ಇಂದಾನೆ ಪ್ರಾರಂಭ ಮಾಡ್ಬಿಡ್ತೀನಿ, ಯಾಕಂದ್ರೆ ಬಿಜೆಪಿ ಸ್ಟ್ಯಾಂಡ್ ಇವತ್ತು ಬಿಲ್ ಪಾಸ್ ಮಾಡೇ ಮಾಡ್ತೀವಿ ಅಂತ ಪಣ ತೊಟ್ಟು ನಿಂತಿದೆ. ಯದುಕುಮಾರ್ ಸರ್, ಏನು ಒಂದು ಸ್ಟ್ರಾಟಜಿ ಇರಬಹುದು ಅಂತ? ಯಾಕೆ ಬಿಲ್ ಪಾಸ್ ಅಂದ್ರೆ ಲಾಸ್ಟ್ ಟೈಮ್ ಕೂಡ ಮಾಡ್ತೀವಿ ಅಂತ ಹೋದ್ರಿ ಏಪ್ರಿಲ್ ತಿಂಗಳಲ್ಲಿ, ಬಟ್ ಬಹುಮತ ಇಲ್ಲದೆ ಅದು ಫೇಲ್ ಆಯ್ತು. ಮತ್ತೆ ಈಗ ಅದನ್ನ ಶಪಥ ಮಾಡಿ ಅಮಿತ್ ಶಾ ಅವ್ರು ಮಾಡೇ ತೀರ್ತೀವಿ ಅಂತ ಹೊರಟಿರೋದ್ರಿಂದ ಏನ್ ಲಾಭ ಅಂತ, ಯಾಕಿಷ್ಟು ಜಿದ್ದು ಅಂತ ಮಾಡೇ ಮಾಡ್ತೀವಿ ಅಂತ? ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು 2023 ಬಿಲ್, ವುಮೆನ್ ರಿಸರ್ವೇಷನ್ಸ್ ಬಿಲ್ಲು 2024ರಲ್ಲೇ ಸರ್ವಸಮ್ಮತವಾಗಿ ರಾಜ್ಯಸಭೆಯಲ್ಲಿ ಮತ್ತು ಲೋಕಸಭೆಯಲ್ಲಿ ಪಾಸ್ ಆಗಿರುವಂಥದ್ದು ಇದೆ. ಆದರೆ ಆರ್ಟಿಕಲ್ 334A ಪ್ರಕಾರ ಅಂದರೆ 106th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ರಿಸರ್ವೇಷನ್ಸ್ ಏನಾಗುತ್ತೆ ಅಂದರೆ ಹೇಳುತ್ತೆ ಅಂದರೆ ಇಟ್ ಕ್ಯಾನ್ ಹ್ಯಾಪನ್ ಓನ್ಲಿ ಆಫ್ಟರ್ ಡಿಲಿಮಿಟೇಷನ್. ಅಂದರೆ ಆ ಕರಡು ಪ್ರತಿಲಿ ಇರೋವಂಥ ಕ್ಲಾಸಸ್ ಇರೋವಂಥದ್ದು ನಾನು ಹೇಳ್ತಾ ಇರೋವಂಥದ್ದು. ಯಾಕೆ ಇಲ್ಲಿವರೆಗೂ ಮಾಡಿಲ್ಲ ಅಂತ ಮತ್ತೆ ಪ್ರಶ್ನೆ ಬಂದಾಗ, ಬಿಕಾಸ್ ಸಂವಿಧಾನದ 42ನೇ ತಿದ್ದುಪಡಿ ಏನೇ ಹೇಳುತ್ತೆ ಅಂದರೆ 1971ರಿಂದ ಇಲ್ಲಿವರೆಗೂ 50 ವರ್ಷಗಳ ಕಾಲ ಲೋಕಸಭೆ ಸೀಟ್ಸ್ಗಳು ಫ್ರೋಸ್ ಆಗಿದಂಥದ್ದು. ಅದು ಯಾವಾಗ ಆಗುತ್ತೆ ಅಂದರೆ ದಟ್ ವಿಲ್ ಬಿ ಫ್ರೋಸನ್ ಟಿಲ್ 2026 ಅಂತ. ಸೊ 2026 ಅಂತ ಅಂದಾಗ ಯಾವುದೇ ಒಂದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ತರಬೇಕು ಅಂತಂದರೆ 2/3 ಮೆಜಾರಿಟಿ ಬೇಕಾಗುತ್ತೆ, ಮೋರ್ ದೆನ್ 360 ನಂಬರ್ಸ್ ಬೇಕಾಗುತ್ತೆ, ಇದು ಮಾಡಬೇಕಾಗತ್ತೆ. ಅದು ಲೋಕಸಭೆಯಲ್ಲಿ ವಿಮೆನ್ ರಿಸರ್ವೇಷನ್ಸ್ ಬಿಲ್ಲು ಯಾವಾಗ ಮಂಡನೆ ಆಗಿದ್ದು, ಮಾನ್ಯ ದೇವೇಗೌಡರ ಕಾಲದಲ್ಲಿ, ಅದು 1996 ಆ ಕಾಲದಲ್ಲಿ ಸ್ಟಾರ್ಟ್ ಆಗಿದ್ದಂಥದ್ದು. ಹಲವಾರು ಅದು ವಿಪತ್ತುಗಳನ್ನು, ಅಡೆತಡೆಗಳನ್ನು ಕಾಂಗ್ರೆಸ್ ಪಕ್ಷದಿಂದನೇ ಯಾರು ಮತ್ತೆ ಇವತ್ತಿದ್ದಂಥ RJD ಪಕ್ಷ ಆಗ್ಬೋದು, ಸಮಾಜವಾದಿ ಪಕ್ಷ ಆಗ್ಬೋದು, ಹಲವಾರು ಕಾರಣಗಳಿಂದ ಮುಂದೂಡ್ತಾ ಬಂದಿದಂಥದ್ದು. ಒಂದು ಕನ್ಸೆನ್ಸಸ್ ಮಾಡಿ ಅದನ್ನ ಬಿಲ್ ಪಾಸ್ ಮಾಡಿದಂಥದ್ದು 33% ರಿಸರ್ವೇಷನ್ಸ್ ಆಗಿದಂಥದ್ದು 2024ಅಲ್ಲಿ. ಅದು ಇಂಪ್ಲಿಮೆಂಟೇಷನ್ ಮಾಡಬೇಕಲ್ಲ. ಕರೆಂಟ್ ಇರುವಂಥ ಲೋಕಸಭೆ ಸೀಟ್ಸ್ನಲ್ಲಿ ಅದನ್ನ ಇಂಪ್ಲಿಮೆಂಟೇಷನ್ಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ದ ಸೀಟ್ಸ್ ಇರುವಂಥದ್ದು ಫ್ರೋಸನ್ ಆಗಿರೋದು 2026ವರ್ಗೂ. ಇದೇನಾದರೂ ಅಪ್ಲೈ ಮಾಡಬೇಕು ಅಂದರೆ ಸಂಸತ್ತಿನ ಒಂದು ಏನಂತಾರೆ ಸ್ಥಾನಗಳೇನಿದೆ ಅದನ್ನು ಡಿಲಿಮಿಟೇಷನ್ ಮುಖಾಂತರ 816ಕ್ಕೆ ಇನ್ಕ್ರೀಸ್ ಮಾಡಬೇಕಾಗತ್ತೆ. ಇದು ಸರ್ಕಾರ ಹೇಳಿದಂಥದ್ದು, ಸರ್ವ ಪಕ್ಷಗಳಿಗೂ ಹೇಳಿದಂಥದ್ದು. ಮತ್ತು ಇದರಲ್ಲಿ ವಿರೋಧ ಪಕ್ಷಗಳು ಆವಾಗವಾಗ ಹೇಳಿದಂಥದ್ದು ಅನ್ಯಾಯ ಆಗುತ್ತೆ ದಕ್ಷಿಣಕ್ಕೆ ಮತ್ತು ಉತ್ತರಕ್ಕೆ ಅಂತ ಅಂದ್ಬಿಟ್ಟು. ಆನ್ ದ ಫ್ಲೋರ್ ಆಫ್ ದಿ ಹೌಸ್ ಮಾನ್ಯ ಅಮಿತ್ ಶಾ ಅವರು ಹೇಳಿದಂಥದ್ದು ಆಸ್ ಪರ್ ಈ ಒಂದು 2001 ಸೆನ್ಸಸ್ ಪ್ರಕಾರ ಹೋಯಿತು ಅಂದರೆ ಡೆಫಿನೆಟ್ ಆಗಿ ತಾವು ಹೇಳಿದಂಥದ್ದು ಕಮ್ಮಿ ಆಗೇ ಆಗುತ್ತೆ. ಎಲ್ಲ ರಾಜ್ಯಗಳಿಗೂ ಕಮ್ಮಿ ಆಗೇ ಆಗುತ್ತೆ. ಆದರೆ ವೆನ್ ಯು ಗೋ ಆಸ್ ಪರ್ ಇವಾಗ ಫ್ರೋಸನ್ ಆಗಿರೋದು 2026ಗೆ, ಆಫ್ಟರ್ 2023 ಯಾವ ಒಂದು ಸೆನ್ಸಸ್ ಅಂದರೆ ಜನಗಣತಿ ಮತ್ತು ಜಾತಿ ಗಣತಿ ಎರಡೂ ಆಗ್ತಾ ಇದೆ, ಅದಾದಾಗ ಅದರಲ್ಲಿ ಏನು ನಂಬರ್ಸ್ ಬರುತ್ತೆ ಅದ್ರ ಪ್ರಕಾರ ಡಿಲಿಮಿಟೇಷನ್ಸ್ ಮಾಡ್ತೀನಿ ಅಂತ ಹೇಳಿರುವಂಥದ್ದು. ಸೊ ಅದ್ರ ಪ್ರಕಾರ ಸಂಸತ್ತಲ್ಲಿ ಹೇಳಿದಂಥದ್ದು ಯಾವುದೇ ರಾಜ್ಯಕ್ಕೂ ಅನ್ಯಾಯವಾಗೋದಿಲ್ಲ. ಪ್ರತಿ ರಾಜ್ಯಕ್ಕೆ 50% ಆಫ್ ದ ಸೀಲಿಂಗ್ ಲಿಮಿಟ್ಸ್ ಹಾಗೇ ಆಗುತ್ತೆ ಅಂತ ಅದು ಸಂಸತ್ತಲ್ಲಿ ಹೇಳಿರುವಂಥದ್ದು. ಒಬ್ಬ ಗೃಹ ಸಚಿವರಾಗಿ ಸಂಸತ್ತಲ್ಲಿ ಹೇಳಬೇಕಾದಾಗ ಅದು ಕಾನೂನು ರೀತಿಯಲ್ಲಿ ಇರುತ್ತೆ. ನೋಡಿ, ಇವತ್ತು ಉತ್ತರ ಮತ್ತು ಈಶಾನ್ಯ ಭಾಗದ ರಾಜ್ಯಗಳು ಇವತ್ತು ಬಹಳಷ್ಟು ಭದ್ರತಾ ಸವಾಲುಗಳನ್ನ ದಿನನಿತ್ಯ ಫೇಸ್ ಮಾಡುವಂತಹ ರಾಜ್ಯಗಳು. ಸೊ ಅಲ್ಲಿನೂ ಅದು
ಒಂದು ತಾರತಮ್ಯ ಮಾಡ್ದಂಗೆ ಆಗುತ್ತೆ. ಯಾಕಂದ್ರೆ ನೀವು ಮಧ್ಯ ಭಾರತಕ್ಕೆ ಅತಿ ಹೆಚ್ಚು ನೀವು ಅದನ್ನ ಕೇಂದ್ರೀಕೃತ ಮಾಡಿ ಬಿಲ್ ಅನ್ನ ತಂದಿರೋದ್ರಿಂದ ಅಲ್ಲಿ ಕ್ಷೇತ್ರಗಳು ಜಾಸ್ತಿ ಆಗಿರುತ್ತೆ. ಸೊ ಅದರಿಂದ ಬಿಜೆಪಿ ಅವ್ರಿಗೆ ಲಾಭ ಇದೆ ಅಂತ ನೀವು ಹೇಳ್ತಾ ಇರೋದು. ಬಟ್ ಬಿಜೆಪಿ ಅವ್ರು ಹಂಗೆ ಹೇಳ್ತಿಲ್ವಲ್ಲ ಸರ್, ಯದು ಕುಮಾರ್ ಸರ್ ಈಗ ಅವ್ರ ಜನಾಧಾರನೇ ದಕ್ಷಿಣದಲ್ಲಿ ಇಲ್ಲ ಅಂದ್ಮೇಲೆ ಅವ್ರೇನ್ ಮಾಡ್ತಾರೆ, ಉತ್ತರದಲ್ಲಿನೇ ಅತಿ ಹೆಚ್ಚು, ಉತ್ತರ ಮತ್ತು ಮಧ್ಯ ಭಾರತದಲ್ಲಿನೇ ಅತಿ ಹೆಚ್ಚು ಸಂಖ್ಯೆಗಳನ್ನ ಬಂದು ಒಂದು ಎಲ್ಲೋ ಒಂದ್ ಕಡೆ ಒಂದು ಅವ್ರದೊಂದು ಇದು ಇದೆ, ಸುದೀರ್ಘವಾಗಿ ಈ ಒಂದು ತಾರತಮ್ಯ ಮಾಡಿಕೊಂಡು ಈ ದೇಶವನ್ನು ಆಳ್ಬೋದು ಅನ್ನುವಂತ ಒಂದು 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 ವ್ಯವಸ್ಥಿತವಾದಂತಹ ಒಂದು ಕಾರ್ಯತಂತ್ರದ ಅಡಿನಲ್ಲಿ ಅವ್ರು ಮಾಡ್ತಾ ಇರೋದು. ಕಾರ್ಯತಂತ್ರ ನಿಮಗೆ ಲಾಭ ಆಗೋ ಕಡೆ ನೀವು ಮಾಡ್ಕೊಳ್ತಾ ಇದ್ದೀರಾ ಅಂತ. ಮೇಡಮ್, ಇದು ದೇಶದ ಸವಾಲಾಗುತ್ತೆ. ಈಗ ಪ್ರತಿಯೊಂದು ಪಕ್ಷ ಕೂಡ, ಈಗ ಕಾಂಗ್ರೆಸ್ ಬಂದ್ಬಿಟ್ಟು ಇಡೀ ದೇಶನ ಒಂದು ಕಾಲದಲ್ಲಿ ಆಳ್ತಾ ಇದ್ದು 65 ವರ್ಷ ಇದಾಗ್ತಾ ಇದ್ದಿದ್ದು. ಇವತ್ತೇನಾಗಿದೆ ಹಂಗಂದ್ರೆ ಅವ್ರು ಎಲ್ಲೆಲ್ಲಿ ಇಲ್ಲ ಅಂದ್ರೆ ಅವ್ರಿಗೇನು ಪ್ರಾತಿನಿಧ್ಯ ಇಲ್ಲ ಅಂತನ. ಇವತ್ತು ದಕ್ಷಿಣದಲ್ಲಿ ಕರ್ನಾಟಕದಲ್ಲಿ ಬಿಜೆಪಿ 2 ಬಾರಿ ಸರ್ಕಾರ ಮಾಡಿದೆ. 2 ಬಾರಿ ಸರ್ಕಾರ ಮಾಡಿರೋಂಥ ಒಂದು ನಿಮಿಷ ಸರ್, ಸರ್ಕಾರ ಮಾಡೋದು ಅಂತ ಇರುವಂತದ್ದು. ಇವತ್ತು ತೆಲಂಗಾಣದಲ್ಲಿ ಆಪೋಸಿಷನ್ ಅಲ್ಲಿ ಇರುವಂತದ್ದು, ಇವತ್ತು NDA ಮೈತ್ರಿಕೂಟವಾಗಿ ಆಂಧ್ರ ಪ್ರದೇಶದಲ್ಲಿ NDA ಮೈತ್ರಿಕೂಟದ ಇರುವಂತದ್ದು. ಎಲ್ಲಿ ಕೇರಳದಲ್ಲಿ ಖಾತೆನೇ ತೆರೆದಿರಿಲ್ವೋ ಇವತ್ತು ಖಾತೆ ತೆರೆದಿರುವಂಥದ್ದು ಆಗುತ್ತೆ. ನಾವು ಬಂದಿರುವಂಥದ್ದೇ 0 ಕ್ಷೇತ್ರದಿಂದ ಮೇಡಮ್, 2 ಕ್ಷೇತ್ರದಿಂದ ಬಂದಿದಂಥದ್ದು. ಈ ತರ ಇರಬೇಕಾದಾಗ ನಾವು ಹೇಳುವಂಥದ್ದು, ಇದು ಅಮಿತ್ ಶಾ ಅವರು ಹೇಳಿರುವಂಥ 50% ಆಫ್ ದ ಸೀಲಿಂಗ್ ಆಫ್ ಪ್ರೆಸೆಂಟ್ ಏನು ಕರ್ನಾಟಕದ ಸ್ಟೇಟ್ಸ್ ಇದಿದೆಯೋ, ಇವತ್ತು ಲೋಕಸಭಾ ಕ್ಷೇತ್ರದ 28 ಇದೆ. ಕರ್ನಾಟಕದ ಸರಿಸುಮಾರು 42-44ಕ್ಕೂ ಹೆಚ್ಚಿಗೆ ಆಗುವಂಥ, ಅದು ಎಲ್ಲಾ ದಕ್ಷಿಣ ರಾಜ್ಯಗಳಿಗೂ ಹೇಳಿರುವಂಥದ್ದು. ಅನ್ನೋದು ಜನಸಂಖ್ಯೆ. ಹೌದು. ಬಟ್ ಈಗ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯೆ ಕಂಟ್ರೋಲ್ ಆಗ್ಬಿಟ್ಟಿದೆ ಅಂತ, ಇದರಿಂದ ಅನ್ಯಾಯ ಆಗುತ್ತಂತ ಇನ್ಫ್ಯಾಕ್ಟ್ ಸ್ಟಾಲಿನ್ ಅವರು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಾ ಇರೋದು. ಅದೇ ಕಾರಣಕ್ಕೆ ನಾವು ಒಪ್ಕೊಳ್ಳುವಂತ ಈಗ ಮನವೊಲಿಕೆ ಅನ್ನೋದೊಂದು ಇರುತ್ತೆ, ಸಂವಾದ ಅಂತ ಒಂದಿರುತ್ತೆ. ಯಾಕೆ ಯಾವ ರೀತಿಯಾಗಿ ಮಾಡಿದೆ ಇವಾಗ ಸಿಂಪಲ್ ಮೇಡಮ್. ಈಗ ಬೆಂಗಳೂರಿನಲ್ಲಿ ಕರ್ನಾಟಕದಲ್ಲಿ GB-ಯನ್ನ 5 ಭಾಗಗಳಾಗಿ ಯಾಕೆ ಮಾಡಿದ್ರಿ? ಅಲ್ಲ, ಕಾಲಕ್ಕೆ ಅದು ಮರು ವಿಂಗಡಣೆ ಆಗಬೇಕು. ಅಲ್ಲ, ಯಾಕೆ ಮಾಡಿದ್ವಿ? ವಾಟ್ ವಾಸ್ ದ ರೀಸನ್ ಅಂದ್ರೆ, ಪ್ರತಿಯೊಂದು ವಾರ್ಡ್ ನಲ್ಲೂ ಕೆಲವು ಜನಸಂಖ್ಯೆ 2 ಲಕ್ಷ ಇತ್ತು, 3 ಲಕ್ಷ ಇತ್ತು, 1 ಲಕ್ಷ ಇತ್ತು. ಅದನ್ನ ನಮ್ಮ ಅಭಿವೃದ್ಧಿ ವಿಚಾರದಲ್ಲಿ ಇದು ಮಾಡ್ಬೇಕಾಗತ್ತೆ, ಸೆಗ್ರಿಗೇಟ್ ಮಾಡ್ಬೇಕಾಗತ್ತೆ. ಏರಿಯಾ ಜಾಸ್ತಿ ಇದೆ, ಮತ್ತೆ ಸ್ಪಂದಿಸಕ್ಕೆ ಆಗ್ತಾ ಇರಲಿಲ್ಲ, ಆ ತರದಂತ ಇತ್ತು. ಇದೆಲ್ಲ ಮಾನದಂಡಗಳನ್ನ ಕೊಟ್ಟು GB-ನ 5 ವಿಂಗಡಣೆ ಮಾಡಿದಂತದ್ದು. ಆದ್ರೆ ಇವತ್ತು ಒಬ್ಬ MP ಪ್ರತಿಯೊಬ್ಬ ಲೋಕಸಭಾ ಕ್ಷೇತ್ರಗಳು ನೋಡ್ಬೇಕಾದಾಗ 25-30 ಲಕ್ಷಗಳಿರುವಂತ ಜನಸಂಖ್ಯೆನೂ ಕೂಡ ಇದೆ ಅದರಲ್ಲಿ. ಅದಕ್ಕೆ ತಾರತಮ್ಯವಾಗಿ ಮಾಡಬಾರ್ದು. ಪ್ರತಿಯೊಬ್ಬ ನಾಗರಿಕರಿಗೂ ರೆಪ್ರೆಸೆಂಟೇಷನ್ಸ್ ಬೇಕಾಗುತ್ತೆ, ವೈಡರ್ ರೆಪ್ರೆಸೆಂಟೇಷನ್ಸ್ ಬೇಕಾಗುತ್ತೆ. ಇದೆಲ್ಲವನ್ನು ಮಾನಗಂಡು ಮೇಡಮ್, ಇವಾಗ ಒಂದು ಕಾಲದಲ್ಲಿ UP-ನಲ್ಲಿ 80ಕ್ಕೆ 80 ಬಂದಂತ ಉದಾಹರಣೆಗಳು ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಕಾಂಗ್ರೆಸ್ ನಿಂತಿತ್ತು. ಆದ್ರೆ ಅವರವರು ಮಾಡಿದಂತ ಮಿಸ್ಟೇಕ್ಸ್ಗಳಿಗೆ, ಅವರವರ ಪ್ರಮಾದಗಳಿಗೆ ಅವರು ಇವತ್ತು ರಾಜಕೀಯದ ಒಂದು ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ. ನೀವ್ಯಾಕೆ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದೀರಾ? ಜನ ನಿರ್ಧಾರ ಮಾಡುವಂಥದ್ದು. ಡಿಲಿಮಿಟೇಷನ್ ಪ್ರೋಸೆಸ್ ಇದಕ್ಕಿಂತ ಮುಂಚೆ ಆಗಿದೆ. ಇದಕ್ಕಿಂತ ಮುಂಚೆ ಆಗಿದ್ದಾಗ ನೀವು ರಾಷ್ಟ್ರದಲ್ಲಿ 542 ಮಾಡಬೇಕಾದಾಗ ನೀವು ಇದೇ ತರ ಅನ್ಯಾಯ ಮಾಡಿದ್ರ ಅಲ್ಲಿ ಯಾವುದನ್ನ ಯಾವುದೇ ಸರ್ ಒಂದ್ ನಿಮಿಷ ಸರ್ ಯಾವ್ದು ವೆರಿ ಸ್ಟ್ರೈಟ್ ಆಗಿ ಅದನ್ನ ಕಾನೂನು ತಿದ್ದುಪಡಿಯಾಗಿ ಸಂಸತ್ತಿಗೆ ಹೇಳಿದಂತ ಅಮಿತ್ ಶಾ ಅವರು ಯಾವುದೇ ರೀತಿಯಾಗಿ 50% ಸೀಲ್ ಮಾರ್ಕ್ ಇದ್ದೇ ಇರುತ್ತೆ, ಒಂದೇ ಒಂದು ಸೀಟ್ ಕೂಡ ಅನ್ಯಾಯ ಆಗಲ್ಲ ಅಂತ ಎಲ್ಲಾ ರಾಜ್ಯಗಳಿಗೂ ಎಲ್ಲಾ ವಿಪಕ್ಷಗಳು ಹೇಳಿರ್ಬೇಕಾದಾಗ ಕರ್ನಾಟಕದಲ್ಲಿ ಹಂಗಾದ್ರೆ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆ ಎಷ್ಟಾಗಬಹುದು ಇಫ್ ಸಪೋಸ್ ಇದೆ ಏನಾದ್ರೂ ಬಿಲ್ ಪಾಸ್ ಆದ್ರೆ ಅಂತ? ಮೇಡಮ್, ನಾವು ಮಾಧ್ಯಮದಲ್ಲಿ ಮತ್ತೆ ಹೇಳಿರೋ ಪ್ರಕಾರ ಇದು ಎಕ್ಸಾಕ್ಟ್ ಆಗಿ ಇಲ್ಲದೆ ಹೋದ್ರು 42 to 44 ಇವಾಗ ತಕ್ಷಣ ಇರುವಂತದ್ದು 28. ಲೋಕಸಭಾ ಕ್ಷೇತ್ರಗಳಲ್ಲಿ 42ರಿಂದ 44ಕ್ಕೆ ಇನ್ಕ್ರೀಸ್ ಆಗುವಂತ